काजं सखाजं सुखमजमनपाजं मुक्त्युपाजं विमाजं गृहजमहममेजं धेजमम्नाजगेजं सदजमसदजेजं श्रीसहाजं भजेजम् अञ्जनासूनुसान्निध्यात् विजयेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् ಇದು ಮ್ಯೂಟ್ ಮಾಡ್ಕೊಳ್ಳಿ, ಯಾರು ಮ್ಯೂಟ್ ಮಾಡ್ಕೊಳ್ತಾ ಇಲ್ಲ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ तेने ब्रह्म हृदाय आदि कवये मुह्यन्ति जं सूरजः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि. ओम स्वस्त्यस्तु सताम् अशेष सर्वमङ्गलानि भवन्तु. सम्यक् श्लोकैकश्रवण पठन मात्रेण वक्तुश्च श्रोतॄणां निखिल कलिकृतकल्मष अपनोदन पटुतरे श्रीमद्भागवते महापुराणे तृतीय स्कंधे दशमाध्याये अद्य कथानुवादे सति किंचित् पूर्व कथानुवादः. ಹೀಗೆ ಇಲ್ಲಿವರೆಗೆ ಭಗವಂತ ತಾನು ಬ್ರಹ್ಮದೇವರಿಗೆ ಹೇಳಿದ್ದು, ಭಗವಂತನನ್ನ ಸರಿಯಾಗಿ ತಿಳ್ಕೊಳ್ಳೋದೇ ಮುಖ್ಯ. ಮೊದಲು ಅದನ್ನ ಬ್ರಹ್ಮದೇವರು ಪ್ರಾರ್ಥನೆ ಮಾಡಿದ್ರು, ಆ ರೀತಿನೇ ತಿಳಿದಿದ್ದಾರೆ. ಅದ್ ಹೇಗ್ ತಿಳ್ಕೊಂಡು ಅಂತ ಅವರ ತಪಸ್ಸಿನ ಬಲದಿಂದಾಗಿ ಆಯ್ತು ಅಂತ ಇಷ್ಟು ವಿಷಯ ಬಂತು. ಇದಾಗಿ ಕೆಲವರು ಇಲ್ಲಿ ವ್ಯಾಖ್ಯಾನಕಾರರು ಬೇರೆ ತರ ಅರ್ಥ ಮಾಡ್ಕೊಂಡ್ರು. ಏನ್ ಮಾಡಿದಾರೆ ಅವ್ರಂದ್ರೆ, ಇಲ್ಲಿ 36ನೇ ಶ್ಲೋಕದಲ್ಲಿ ಯನ್ಮಾಂ ತ್ವಂ ಮನ್ಯಸೆ ಯುಕ್ತಂ ಅಂತ ಇದೆ. ಮನ್ಯಸೆ ಯುಕ್ತಂ ಅನ್ನೋಲ್ಲಿ ಎಸ್ ಅಳ್ಳು ಮಾರ್ಕ್ ಇದೆಯಲ್ಲ, ಅದನ್ನ ಹಾಕೊಂಡ್ರವ್ರು. ಯನ್ಮಾಂ ತ್ವಂ ಮನ್ಯಸೆ ಯುಕ್ತಂ ಸಂಧಿ ಆಗಿದೆ ಅಂತ. ಅವ್ರ ಪ್ರಕಾರ ಅಯುಕ್ತಂ ಅಂತ ಶಬ್ದ ಭಾಗವತಲ್ಲಿರೋದು, ನಮ್ ಪ್ರಕಾರ ಯುಕ್ತಂ ಅಂತ ಇದೆ. ಹಾಗಾಗಿ ಅವ್ರೇನ್ ಮಾಡಿದ್ರು ಅರ್ಥ, ಅಯುಕ್ತಮಿದಂ ಇದು ಸರಿ ಇಲ್ಲ ಅಂತ ಅರ್ಥ ಮಾಡ್ಕೊಂಡ್ರು. ಅಂದ್ರೆ ಬ್ರಹ್ಮದೇವರು ಭಗವಂತನ ಬಗ್ಗೆ ಒಂದು ತಿಳ್ಕೊಂಡಿದ್ದಾರೆ, ಅದ್ ಸರಿ ಇಲ್ಲ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಏನು ತಿಳ್ಕೊಂಡಿದ್ದಾರೆ? ಹಾಗಾದ್ರೆ ಅವರು ಭಗವಂತನಲ್ಲಿ ಈ ಪಂಚಭೂತ ಮತ್ತೆ ಪ್ರಾಕೃತ ಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ, ದೇಹ, ಮನಸ್ಸು ಇವೆಲ್ಲ ಇದೆ ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ವಸ್ತುತ ಅವ್ರು ಏನ್ ತಿಳ್ಕೊಳ್ಬೇಕಾಯ್ತು, ಈ ಪ್ರಾಕೃತ ಅಲ್ಲದೆ ಇರುವಂತಹ ಪಂಚಭೂತಗಳು, ಅದು ಈ ಲೋಕದಲ್ಲಲ್ಲ, ಈ ಲೋಕಕ್ಕೆ ಸಂಬಂಧ ಇಲ್ಲದೆ ಇರುವಂತಹ ಪಂಚಭೂತ, ಈ ಲೋಕಕ್ಕೆ ಸಂಬಂಧ ಇಲ್ಲದೆ ಇರುವಂತಹ ಗುಣಗಳು, ಇದರಿಂದೆಲ್ಲ ಆ ಭಗವಂತನನ್ನ ಹೊಂದಿದಾನೆ ಅವನು ಅಂತ ತಿಳ್ಕೊಳ್ಬೇಕಾಗಿತ್ತಂತೆ. ಹಾಗಾದೇನಾಯ್ತು, ಭಗವಂತ ಈ ಪ್ರಾಕೃತವಾದ ಅಂದ್ರೆ ನಮ್ಮಲ್ಲಿರುವಂತಹ ಯಾವ ಗುಣ ಪಂಚಭೂತಗಳ ಸಂಬಂಧ ಇದೆ ಆ ತರ ಆ ಭಗವಂತನ ಬಗ್ಗೆ ತಿಳ್ಕೊಳ್ಳೋದು ತಪ್ಪು ಅಂತ ಹೇಳಿದ್ವಿ ಅಲ್ಲ. ಹಾಗಾದ್ರೆ ಪ್ರಶ್ನೆ ಒಂದೇ, ಇವ್ರೇನೋ ಹೀಗೆ ಅರ್ಥ ಮಾಡಿದ್ದು ಮೇಲ್ನೋಟಕ್ಕೆ ಸರಿ ಅನ್ಸತ್ತೆ. ಏನಂತ? ಹೌದು, ದೇವರಲ್ಲಿ ನಮಗ್ ಯಾವ ಪಂಚಭೂತಗಳ ಸಂಬಂಧ ಇದೆಯೋ, ನಮಗ್ ಯಾವ ಸತ್ವಾದಿ ಗುಣಗಳ ಸಂಬಂಧ ಇದೆಯೋ ಆ ಸಂಬಂಧ ದೇವರಿಗಿರಲ್ಲ. ನಿಜ, ದೇವರಿಗೂ ಜ್ಞಾನ ಇದೆ, ನಮಗೂ ಇದೆ. ದೇವರಲ್ಲೂ ಆನಂದ ಇದೆ, ನಮ್ಮಲ್ಲೂ ಆನಂದ ಇದೆ. ಅದ್ರಲ್ಲಿ ದುಃಖ ಇಲ್ಲ, ನಮ್ಮಲ್ಲಿ ದುಃಖ ಇದೆ. ಆಯ್ತು. ಹಾಗಂತ ಪಂಚಭೂತಗಳ ಸಂಬಂಧ ದೇವ್ರಿಗೆ ಇಲ್ವಾ, ಇದೆಯಾ ಇಲ್ವಾ ಅಂತ ಪ್ರಶ್ನೆ. ಇಲ್ಲ ಅಂತ ಅನ್ನೋದಿದ್ರೆ ಹಾಗಾದ್ರೆ ದೇವರಿಗೆ ಆ ಪಂಚಭೂತಗಳ ಸಂಬಂಧನೇ ಇಲ್ಲ ಅಂದ್ಮೇಲೆ ಅದನ್ನ ಹೇಗ್ ನೋಡ್ಕೊಳ್ತಾನೆ ದೇವರು? ಆ ದೇವರ ಅಧೀನದಲ್ಲಿ ಆ ಪಂಚಭೂತ ಹೇಗಿರುತ್ತೆ? ಈಗ ನಾವು ಒಂದ್ ವಸ್ತು ನಮ್ ಕೈಲಿ ಇದೆ ಅಂತಂದ್ರೆ ನಮಗೂ ಅದಕ್ಕೆ ಸಂಬಂಧ ಇರ್ಬೇಕು. ಈಗ ನಮ್ ವಸ್ತು ಅಂದ್ರೆ ನಮ್ ಪುಸ್ತಕ ನಂದು ಅಂತಂದ್ರೆ ನನ್ನ ಹತ್ರ ಇರತ್ತಿದು, ಬೇರೆಯವ್ರ ಕೈಗೆ ಹೋಗ್ಬಾರ್ದು, ನನ್ನ ಅಧೀನವಾಗಿರುತ್ತದೆ, ನಂದದು. ಬೇರೆಯವ್ರ ಕೈಗೆ ಹೋಯ್ತು ಅಂದ್ರೆ ಅದು ಅವ್ರ ಅಧೀನ ಆಗೋಯ್ತು. ಹಾಗೆ ಪಂಚಭೂತಗಳ ಸಂಬಂಧ ನಮಗಿದೆ, ದೇವ್ರಿಗೆ ಇಲ್ಲ ಅಂದ್ರೆ ದೇವ್ರಿಗೆ ಸಂಬಂಧನೇ ಇಲ್ಲ. ಹಾಗಾದ್ರೆ ದೇವರ ವಶ ಇಡೀ ಜಗತ್ತು ಅಂತ ಹೇಗೆ ಹೇಳ್ತೀರಿ? ದೇವರ ಹತ್ರ ಸತ್ವ, ರಜಸ್ಸು, ತಮಸ್ಸು ಗುಣ ಇಲ್ಲ, ಪಂಚಭೂತ ಇಲ್ಲ ದೇವರ ಹತ್ರ. ಯಾಕೆ? ಅವನ ಹತ್ರ ಇದ್ರೆ ಅವನಿಗೆ ದೋಷ ಬರುತ್ತೆ, ಇಲ್ಲ ಅಂದ್ರೆ ಅವನ ಹತೋಟಿಲ್ಲ, ಅದು ಯಾವ್ದು ಇಲ್ಲ ಅಂತ ಆಯ್ತು. ಇದೆ ಅಂದ್ರೂ ತಪ್ಪು, ಇಲ್ಲ ಅಂದ್ರೂ ತಪ್ಪು. ಮತ್ ಹೇಗೆ? ಅದು ವಸ್ತುತ ಇದು ಸರಿ ಇಲ್ಲ. ಯಾಕೆ ಅಂದ್ರೆ ಈಗ ತಂದೆ ತಾಯಿ ಅಧೀನ ಯಾರು? ಮಕ್ಕಳು ತಂದೆ ತಾಯಿಯ ಅಧೀನ ಅಂದ್ರೆ ಯಾವಾಗ್ಲೂ ತಂದೆ ತಾಯಿ ಕೈ ಹಿಡ್ಕೊಂಡೇ ಇರ್ಬೇಕಾ ಮಕ್ಳ ಕೈಯನ್ನ? ಇಲ್ಲ.
ಆದ್ರೆ ಎಲ್ಲೇ ದೂರ ಇರ್ಲಿ ಮಕ್ಕಳು ತಂದೆ ತಾಯಿಯರ ಮಾತನ್ನ ಕೇಳಿದ್ರೆ ಸಾಕು, ಮೀರಲ್ಲ ಅಂತ ಆದ್ರೆ ತಂದೆ ತಾಯಿಗಳು ಅಧೀನರಾಗಿದ್ದಾರೆ. ಅವ್ರು ಹೇಗೆ ಹೇಳ್ತಾರೋ ಹಾಗೆ ಕೇಳ್ಕೊಂಡಿರ್ತಾರೆ. ಅದ್ರ ಸಂಬಂಧನೇ ಇರ್ಬೇಕು ಅಂತಿಲ್ಲ, ಹತ್ರ ಯಾವಾಗ್ಲೂ ದೂರ ಇದ್ರು ಆಯ್ತು. ಹಾಗೆ ದೇವರ ವಿಷಯದಲ್ಲೂ ಪಂಚಭೂತಗಳು ದೂರ ಇರ್ಲಿ, ದೇವರ ಸಂಬಂಧ ಇರ್ಬೇಕು ಅಂತೇನು, ಅಥವಾ ಪಂಚಭೂತಗಳ ಒಳಗಡೆ ಇದ್ರು ಅವ್ನ ಅಸಂಗ, ಅದ್ರ ಸಂಬಂಧ ಇಲ್ದೇ ಇರೋ ತರ ದೇವ್ರು ಇರ್ತಾನೆ. ಇಂಥ ದೇವರು ತನ್ನ ವಶದಲ್ಲಿ ಈ ಪಂಚಭೂತಗಳನ್ನ ಇಂದ್ರಿಯಗಳನ್ನ ಇಟ್ಕೊಂಡಿಲ್ಲ ಅಂತ ಹೇಗೆ ಹೇಳೋದು? ದೂರ ಇದ್ರು ವಸ್ತು ಅದು ನಮ್ಮ ಹತೋಟಿಲಿ ಇರ್ಬೋದಲ್ಲ. ಹಾಗಾಗಿ ಈ ತರಹದ ಆಕ್ಷೇಪ ಮಾಡೋದು ಕೂಡ ಸರಿ ಇಲ್ಲ. ಹಾಗಾಗಿ ಭಗವಂತ ಈ ಎಲ್ಲಾ ಭೂತಗಳ ಸಂಬಂಧವನ್ನ ಹೇಗ್ ಪಡ್ಕೊಂಡಿದ್ದಾನೆ ಅಂದ್ರೆ ಎಲ್ಲ ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದಾನೆ ಅಂತ ಅರ್ಥ. ಹಾಗಾಗಿ ಎಲ್ಲ ನಿಯಮ್ಯವಾದ ವಸ್ತು ಯಾವ್ದ್ಯಾವ್ದು ತಾನು ನಿಯಮನ ಮಾಡ್ತಾ ಇದ್ದಾನೆ ಅಂತ ಎಲ್ಲಾ ವಸ್ತುಗಳ ಜೊತೆಗೆ ಅವನು ಇಲ್ದೆ ಹೋದ್ರೆ ನಿಯಾಮಕ ಹೇಗಾಗ್ಲಿಕ್ ಸಾಧ್ಯ? ಅಷ್ಟೇ ಅಲ್ಲ, ಅಪ್ರಾಕೃತ ಪಂಚಭೂತ ಅವನಿಗಿದೆ, ಅಪ್ರಾಕೃತವಾದ ಸತ್ವಗುಣ ರಜೋಗುಣ ತಮೋಗುಣ ಇದೆ ಅಂತೆಲ್ಲ ಏನ್ ಹೇಳಿದಾರಲ್ಲ, ಅದು ಸರಿ ಇಲ್ಲ. ಯಾಕೆಂತಂದ್ರೆ ಅವನ ದೇಹ ಅವನ ಇಂದ್ರಿಯ ಅದೆಲ್ಲ ಅವನ ಸ್ವರೂಪನೇ. ಒಂದು ಅಪ್ರಾಕೃತವಾದ ಪಂಚಭೂತ ಅಂದ್ರೆ ಇಲ್ಲಿ ಕಾಣುವಂತ ಪಂಚಭೂತಗಳೇ ಬೇರೆ, ಮೇಲೆ ಒಂದು ಪಂಚಭೂತ ಆಗಿದೆ ಅಂತನ, ಹಾಗೆಲ್ಲ ಹೇಗ್ ವ್ಯಾಖ್ಯಾನ ಮಾಡೋದು? ಅದರಿಂದ ಈ ತರಹದ ವ್ಯಾಖ್ಯಾನವನ್ನು ಇವ್ರೇನ್ ಮಾಡಿದ್ದಾರೆ ಅದು ಸರಿ ಇಲ್ಲ. ಹಾಗಾಗಿ ಪಂಚಭೂತಗಳಂತೂ ದೇವರ ಬಳಿ ಇಲ್ಲ. ಈ ಪ್ರಾಕೃತ ನಮಗೆ ಯಾವ ಭೂತಗಳ ಸಂಬಂಧ ಇದೆ ಅದರ ಸಂಬಂಧ ಅಂತೂ ಅವನಿಗಿಲ್ಲ. ಅಪ್ರಾಕೃತ ಪಂಚಭೂತಗಳು ಅನ್ನೋದು ಇದೆ ಅನ್ನೋದು ತಪ್ಪು. ಯಾಕೆಂದ್ರೆ ಅವನಿಗೆ ಈ ಜಡವಾದದ್ದು ಪ್ರಾಕೃತ ಆಗ್ಲಿ ಅಪ್ರಾಕೃತ ಆಗ್ಲಿ ಯಾವ್ದು ಇರಲ್ಲ. ಈಗ ನೋಡಿ, ಪಂಚಭೂತ ಅಂದ್ರೆ ಜಡ ಯಾವ್ದು? ಭೂಮಿ, ಆಕಾಶ, ವಾಯು, ಮತ್ತೆ ತೇಜಸ್ಸು, ನೀರು, ಇದೆಲ್ಲ ಜಡ. ಈ ಜಡವಾದ ಸಂಬಂಧ ನಮಗಿದೆ, ದೇವರಿಗಲ್ಲ. ಅವನಿಗೆ ಅಪ್ರಾಕೃತವಾದ ಏನೋ ನಮ್ ತರ ದೇಹ ಇದೆ ಅಂದ್ರೆ ಅದ್ ತಪ್ಪು. ನಮ್ ತರ ದೇಹ ಅನ್ನೋದೇ ಇಲ್ಲ ಅವನಿಗೆ, ಜಡ ದೇಹ ಯಾವತ್ತೂ ದೇವರಿಗಿಲ್ಲ. ಆದ್ರೆ ಇವರು ಬೇರೆ ವ್ಯಾಖ್ಯಾನಕಾರರು ಏನ್ ಮಾಡಿದ್ರು, ಜಡವಾದ ದೇಹ ಇದೆ ಅದ ನಮ್ ತರ ಅಲ್ಲ ಅಂದ್ರು. ತಪ್ಪು ತಾನೆ. ಕೊಡೋದ್ ಕೊಟ್ರಿ, ಜಡ ದೇಹ ದೇವರಿಗೆ ಅಂಟಿಸ್ಬಿಟ್ರಿ, ಆದ್ರೆ ನಮ್ ತರ ದೇಹ ಅಲ್ಲ. ಒಂದ್ ಜಡ ದೇಹ ಬಂತಲ್ವಾ, ಹಾಗಲ್ಲ. ದೇವರ ಶರೀರ ಯಾವತ್ತು ಚೈತನ್ಯಮಯ ಜ್ಞಾನಮಯವಾದ ಶರೀರ, ಜ್ಞಾನ ಆನಂದವೇ ಅವನ ದೇಹ. ಅದನ್ನ ಜಡ ದೇಹ ದೇವರಿಗಿದೆ ಅಂತ ಹೇಳಿದ್ ನೀವು ತಪ್ಪು ಅಂತ ಈ ತರ ವ್ಯಾಖ್ಯಾನವನ್ನ ಖಂಡನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬ್ರಹ್ಮದೇವರು ಯಾಕೆ ಹಾಗೆ ತಿಳ್ಕೊಂಡ್ರು ಪರಮಾತ್ಮನ ಬಗ್ಗೆ? ಹೌದು, ದೇವರಲ್ಲಿ ಪ್ರಾಕೃತ ಭೂತಗಳೆಲ್ಲ ಇದೆ ಆ ತರ ಅರ್ಥ ಬರುತ್ತೆ, ಬ್ರಹ್ಮದೇವ್ರಿಗೆ ಅಜ್ಞಾನ ಒಪ್ಪಿದಾಗ ಆಗತ್ತಲ್ವಾ, ಅದು ಸರಿ ಇಲ್ಲ. ಅದಕ್ಕೋಸ್ಕರ ಆಚಾರ್ಯರು ಏನ್ ವ್ಯಾಖ್ಯಾನ ಮಾಡಿದ್ರು, ಬ್ರಹ್ಮದೇವರು ತಿಳ್ಕೊಂಡಿದ್ ನಿಜಾನೇ. ಹೇಗ್ ತಿಳ್ಕೊಂಡ್ರು? ದೇವರ ಬಳಿ ಪಂಚಭೂತಗಳು, ದೇವರ ಹತ್ರ ಈ ಮನಸ್ಸು, ದೇವರ ಹತ್ರ ಈ ತ್ರಿಗುಣಗಳು ಎಲ್ಲ ಅವನ ಅಧೀನದಲ್ಲಿದೆ ಅಂತ ಬ್ರಹ್ಮದೇವರು ತಿಳ್ಕೊಂಡಿದ್ದಾರೆ ಅಂದಾಗ ಎಲ್ಲದಕ್ಕೂ ಉತ್ತರ ಸಿಕ್ತು. ಇದಾದ್ಮೇಲೆ ತ್ರಿಗುಣಾದಿಶು ಅಂತ ಒಂದು ಶಬ್ದ ಬಂದಿದೆ ಇಲ್ಲಿ. ತ್ರಿಗುಣಾದಿಶು ಅಂತ, ತ್ರಿಗುಣ ಮೊದಲಾದವುಗಳನ್ನ ಹೀಗೆ ತಿಳ್ಕೊಂಡ ಅಂತ. ತ್ರಿಗುಣ ಮೊದಲಾದದ್ದು ಯಾವ್ದದು? ಅದಕ್ಕೆ ಶಬ್ದಾದ್ಯಾಹ ಗ್ರಾಹ್ಯ, ಶಬ್ದ ರೂಪ ರಸ ಗಂಧ ಸ್ಪರ್ಶ ಅಂದ್ರೆ ತನ್ಮಾತ್ರೆಗಳನ್ನ ತಗೊಳ್ಳಿ ಅಂತ ಇಲ್ಲಿ ಅರ್ಥವನ್ನ ವಿವರಿಸಿದೆ. ಇಲ್ಲಿಗೆ ಈ 36ನೇ ಶ್ಲೋಕದ ವಿವರಣೆ ಮುಗಿತು. ಮುಂದಕ್ಕೆ ಹೋಗೋಣ, 37ನೇ ಶ್ಲೋಕ. ಈಗ ಪರಮಾತ್ಮ ಒಂದು ಮಾತು ಹೇಳಿದ್ದಾನೆ ಬ್ರಹ್ಮದೇವರಿಗೆ. ಏನಂತ? ನಿನಗೆ ಮೊದಲೇ ಈ ರೂಪವನ್ನು ತೋರಿಸ್ಬೇಕಾಗಿತ್ತು, ಇಷ್ಟೊಂದು ನೀನ್ ತಪಸ್ ಮಾಡಿ ಆಮೇಲೆ ನಾನು ಈಗ ಪ್ರಕಟ ಆಗಿದ್ದೀನಿ ನಿನ್ ಮುಂದೆ. ವಸ್ತುತಃ ಈ ರೂಪವನ್ನು ಯಾವಾಗ್ಲೂ ತೋರಿಸ್ಬೇಕಾಗಿತ್ತು, ಆದ್ರೂ ಈಗ ನಾನ್ ರೂಪ ತೋರಿಸಿದ್ದು ನಿನಗ್ ವಿಶೇಷ ಅನುಗ್ರಹ ಮಾಡ್ಲಿಕ್ಕೋಸ್ಕರನೇ. ಅಂದ್ರೆ ದೇವರು ಕೆಲವು ಸಲ ಕಾಯಿಸ್ಬಹುದು, ಆದ್ರೆ ಕಾಯಿಸಿದ್ದಾದ್ಮೇಲೆ ವಿಶೇಷ ಅನುಗ್ರಹ ಮಾಡ್ಲಿಕ್ಕೆ ಕಾಯಿಸಿರ್ತಾನೆ ಅಷ್ಟೇ. ಅದ್ರ ಬೆಲೆ ಅರ್ಥ ಆಗ್ಲಿಕ್ಕೆ ಒಂದಿರಬಹುದು, ಆದ್ರೆ ಖಂಡಿತ ಅನುಗ್ರಹ ಮಾಡ್ತಾನೆ. ಅದನ್ನಲ್ಲಿ ಪೂರ್ವಂ ಸ್ವರೂಪ ಅನಾವಿಷ್ಕರಣಮಪಿ ತವ ಅನುಗ್ರಹ ವಿಶೇಷಾರ್ಥಂ. ಇಲ್ಲಿಗಿಂತ ಮುಂಚೆ ನನ್ನ ಸ್ವರೂಪ ನಿನಗೆ ತೋರಿಸ್ತೇ ಇದ್ದಿದ್ದು, ಅಂದ್ರೆ ಒಂದಿಷ್ಟು ಟೈಮ್ ಕಾಯಿಸದ್ನಲ್ಲ, ತಪಸ್ ಮಾಡಿಸಿ ನಿನಗೆ ಬ್ರಹ್ಮದೇವನಿಗೆ ನಾನೇನು ಪರೀಕ್ಷೆಯನ್ನ ಮಾಡಿದೆ, ಅದೆಲ್ಲ ಯಾಕೆ ಅಂದ್ರೆ ನಿನಗೆ ಅನುಗ್ರಹ ಮಾಡ್ಲಿಕ್ಕೋಸ್ಕರನೇ, ವಿಶೇಷವಾಗಿ ವಿಶೇಷ ಅನುಗ್ರಹ ನಿನ್ ಮೇಲೆ ಆಗ್ಲಿ ಅಂತ, ಅದಕ್ಕೋಸ್ಕರ ನಾನು ಹೀಗ್ ಮಾಡಿತ್ತು ಅಂತ ಪರಮಾತ್ಮ ಹೇಳ್ದ. ಹೇಳಿ, ಈಗ ನನ್ನ ದರ್ಶನ ಆಗ್ತಾ ಇರೋದು ನನ್ನ ಅನುಗ್ರಹದಿಂದಲೇ ನಿನಗೆ, ಇಲ್ಲಾಂದ್ರೆ ನೀನು ನಾನು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಬ್ರಹ್ಮದೇವರಿಗೆ ದೇವ್ರು ಹೇಳ್ತಾರೆ. ಬೇರೆಯವ್ರ ಕಥೆ ಏನು, ಬ್ರಹ್ಮದೇವರನ್ನ ಬಿಟ್ಟು ಬೇರೆಯವ್ರು. ಅಷ್ಟು ಕಷ್ಟ ಭಗವಂತನ ಸ್ವರೂಪ ದರ್ಶನ ಮಾಡೋದು. ಈ 37ನೇ ಶ್ಲೋಕ. ತುಭ್ಯಂ ಮತ್ ವಿಚಿಕಿತ್ಸಾಯ
ಆತ್ಮಾ ಮೇ ದರ್ಶಿತೋ ಬಹಿಃ ನಾಲೇನ ಸಲಿಲೆ ಮೂಲಂ ಪುಷ್ಕರಸ್ಯ ವಿಚಿನ್ವತಃ. ಭಗವಂತ ಹೇಳ್ತಾನೆ, ನಾನ್ ಯಾಕೆ ನಿನಗೆ ದರ್ಶನ ಈಗ ಕೊಟ್ಟೆ? ವಸ್ತುತಃ ನೀನು ಹಿಂದೆ ಏನ್ ಮಾಡ್ತಾ ಇದ್ದಿ? ಪ್ರಳಯ ಕಾಲದಲ್ಲಿ ನೀನು ಸೃಷ್ಟಿಗ್ ಬಂದಿ. ಹೇಗ್ ಬಂದೆ? ಸಲೀಲೆ, ಪ್ರಳಯ ಕಾಲದ ನೀರು ಅಂತ ಅರ್ಥ. ಸಲೀಲ ಅನ್ನೋದಕ್ ನೀರು ಅಂತ ಅಷ್ಟೇ ಅರ್ಥ. ಆದ್ರೆ ಇಲ್ಲಿ ಯಾವ ನೀರು? ಪ್ರಳಯ ಕಾಲದ ನೀರು. ಪ್ರಳಯ ಕಾಲದ ನೀರಿನಲ್ಲಿ ಪುಷ್ಕರಸ್ಯ ನಾಲೇನ ಪುಷ್ಕರಸ್ಯ ಮೂಲಂ ವಿಚಿನ್ವತಃ. ನೀನು ನಿನ್ನಗೆ ಕಾರಣವಾಗಿರುವಂತಹ ಕಮಲ ಏನಿದೆ, ಪುಷ್ಕರ ಅಂದ್ರೆ ಕಮಲ ಅಂತ ಅರ್ಥ. ಪುಷ್ಕರ ಅನ್ನೋ ಶಬ್ದಕ್ಕೆ ಕಮಲ. ಕಮಲದಿಂದ ನೀನು ಬಂದಿದ್ದ ಹೊರಗಡೆ. ಆ ಕಮಲದ ಕಾಂಡಗಳೇನಿದೆ, ಆ ಕಾಂಡದ ನಾಳಗಳೇನಿದೆ, ಆ ನಾಳಗಳಿಂದ ನೀನು ಯಾರು ನನಗ್ ಕಾರಣ, ನಾನ್ ಎಲ್ಲಿಂದ ಬಂದೆ ಅಂತ ನಿನಗೆ ಕಾರಣಕರ್ತೃವಾದ ನನ್ನನ್ನೇ ಹುಡುಕ್ತಾ ಇದ್ದೀನಿ. ನೀನು ನನ್ನನ್ ಕಾಣ್ಬೇಕು ಅಂತ ನಿನಗೆ ತುಂಬಾ ಆಸೆ. ಬದ್ ವಿಚಿಕಿತ್ಸಾ, ವಿಚಿಕಿತ್ಸೆ ಇರ್ಬೇಕು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ವಿಚಿಕಿತ್ಸೆ ಇರ್ಬೇಕು ಅಂತ ಅಂದ್ರೆ ಓದ್ಬೇಕು, ಅದ್ರ ಬಗ್ಗೆ ತಿಳಿಬೇಕು, ಆ ಒಂದು ಕುತೂಹಲ, ಆ ಒಂದು ಕೌತುಕ, ತವಕ ಅಂತ ಹೇಳ್ತಾರಲ್ಲ ಅದು. ಆ ವಿಚಿಕಿತ್ಸೆ ಇಲ್ದೆ ಹೋದ್ರೆ ಉಪಯೋಗ ಇಲ್ಲ. ಅದ್ ಬರಲ್ಲ ಶಾಸ್ತ್ರ, ಅದ್ ಅರ್ಥ ಆಗಲ್ಲ, ಸರಿಯಾಗಿ ಇಳಿಯೋದಿಲ್ಲ ಬುದ್ಧಿಯಲ್ಲಿ, ಮನಸ್ಸಿಗೆ ಇಳಿಯೋದಿಲ್ಲ. ಹಾಗಾದ್ರೆ ವಿಚಿಕಿತ್ಸಾ ಬೇಕು ಅಂತ ಇದೆ ಶಾಸ್ತ್ರದಲ್ಲಿ. ಹಾಗೆ ಮದ್ ವಿಚಿಕಿತ್ಸಾ, ನನ್ನ ನೋಡ್ಬೇಕು ಅನ್ನೋ ತವಕ, ಜಿಜ್ಞಾಸೆ ಇತ್ತಲ್ಲ ನಿನ್ನಲ್ಲಿ, ಅದರ ಫಲವಾಗಿ ಈ ದೇಹ ನಿನಗೆ ಹೊರಗಡೆ ಕಾಣ್ತಾ ಇದೆ. ನಿನ್ ಒಳಗಡೆ ಇತ್ತು ಈ ದೇಹ. ಅಂದ್ರೆ ಅವನ ಪರಮಾತ್ಮ ಹೇಳ್ತಾ ಇರೋದು, ನನ್ನ ಸ್ವರೂಪ ದೇಹ ನಿನ್ನ ದೇಹದ ಒಳಗಡೆನೆ ಇತ್ತು, ನಮ್ಮ ದೇಹದ ಒಳಗಡೆ ಇತ್ತು ಅದು. ಆದ್ರೂ ಬಹಿಹಿ ದರ್ಶಿತ, ಹೊರಗಡೆ ಅದೇ ರೂಪ ಹೊತ್ಕೊಂಡು ನಾನು ನಿನಗೆ ದರ್ಶನ ನೀಡ್ತಾ ಇದ್ದೀನಿ. ಅದು ಎಂಥದ್ದು? ಮೇ ಆತ್ಮ, ನನ್ನ ಆತ್ಮ. ಇಲ್ಲಿ ಆತ್ಮ ಅನ್ನೋ ಶಬ್ದಕ್ಕೆ ಅರ್ಥ ಮನಸ್ಸಲ್ಲ, ದೇಹ ಅಂತ ಅರ್ಥ. ಈಗ ನನ್ನ ದೇಹ ಅಂದ್ರೆ ಯಾವ ದೇಹ ಇದು? ಸಚ್ಚಿದಾನಂದಾತ್ಮಕವಾದ ದೇಹ. ಅದನ್ನ ಬ್ರಹ್ಮದೇವರು ತಾವೀಗ ನೋಡಿದ್ದಾರೆ. ಈ ರೀತಿ ಪ್ರಳಯ ಕಾಲದಲ್ಲಿ ಅಷ್ಟೊಂದು ಪ್ರಯತ್ನ ಪಟ್ಟಿದ್ದಕ್ಕೆ, ಹುಡುಕ್ತಾ ಇದ್ದದ್ದಕ್ಕೆ, ಆಯ್ತು ನೀನ್ ಇಷ್ಟು ಕಷ್ಟ ಪಡ್ತಾ ಇದ್ದೀ, ನಾನು ನಿನಗೆ ದರ್ಶನ ಕೊಡ್ತೀನಿ ಅಂತ ಹೇಳಿ ನಾನು ದರ್ಶನವನ್ನ ಕೊಟ್ಟೆ ಅಂತ ಪರಮಾತ್ಮ ಬ್ರಹ್ಮದೇವರಿಗೆ ತಿಳಿಸಿದ. ಇಷ್ಟಾಗಿ ಇನ್ನು ಮುಂದಕ್ಕೆ ಇನ್ನೂ ಕೆಲವು ವಿಷಯವನ್ನ ಹೇಳ್ತಾನೆ. ಅದೇನು ಅಂತ ನೋಡೋಣ. 38ನೇ ಶ್ಲೋಕ. ಯಚ್ಚ ಕರ್ಥ ಮಮ ಸ್ತೋತ್ರಂ ಮತ್ಕಥಾಭ್ಯುದಯಾಂಕಿತಂ ಯದ್ವಾ ತಪಸಿ ನಿಷ್ಠಾ ಚ ಸ ಏಷ ಮದನುಗ್ರಹಃ. ಇನ್ನೊಂದು ಬ್ರಹ್ಮದೇವರಿಗೆ ಪರಮಾತ್ಮ ಎಚ್ಚರಿಸೋದು, ಅಹಂಕಾರಗೊಳ್ಬೇಡ ಅಂತ. ದೇವರು ಬ್ರಹ್ಮದೇವರಿಗೆ ಹೇಳ್ತಾರ ಮಾತು. ನಿನಗೆ ಅಹಂಕಾರ ಬರೋದ್ ಬೇಡ. ಯಾಕಂದ್ರೆ ನಿನಗೆ ಅನ್ನಿಸ್ಬೋದು, ಏನ್ ದೇವ್ರು ತಾನಾಗೆ ನನಗ್ ಕಂಡಿದ್ದಲ್ಲ, ನಾನ್ ಹುಡುಕದೆ, ನಾನ್ ಸ್ತೋತ್ರ ಮಾಡ್ದೆ ದೇವ್ರನ್ನ, ನಾನ್ ತಪಸ್ ಮಾಡ್ದೆ, ನಾನ್ ಭಕ್ತಿಯನ್ ಮಾಡ್ದೆ ದೇವರಲ್ಲಿ, ಅದಕ್ಕೆ ದೇವ್ರು ಕಂಡಿದ್ದು. ಎಲ್ಲಾ ಕಡೆ ನಾನ್ ಮಾಡ್ದೆ ತಪಸ್ಸು, ನಾನ್ ಮಾಡ್ದೆ ಸ್ತೋತ್ರ, ನಾನ್ ಮಾಡ್ದೆ ಭಕ್ತಿ, ಹಾಗ ಅಹಂಕಾರ ಪಡ್ಬೇಡ ಅನ್ನೋದನ್ನ ಈಗ ಈ ಶ್ಲೋಕದ ಮುಖಾಂತರ ತಿಳಿಸ್ತಾ ಇದ್ದಾನೆ ಪರಮಾತ್ಮ. ಯತ್ ಚಕರ್ಥ ಮಮ ಸ್ತೋತ್ರಂ, ನನ್ನ ಸ್ತೋತ್ರವನ್ನ ನೀನೇನ್ ಮಾಡಿದ್ಯಲ್ಲ, ತುಂಬಾ ದೀರ್ಘವಾದ ಸ್ತೋತ್ರ ನಾವು ಕೇಳಿದ್ವಿ ಇಷ್ಟೊಂದು ದಿವಸಗಳಿಂದ. ಆ ಸ್ತೋತ್ರ ಮತ್ ಕಥಾಭ್ಯುದಯಾಂಕಿತಂ, ಆ ಸ್ತೋತ್ರ ಏನು? ನನ್ನ ಕಥೆ, ನನ್ನ ಆ ಅಭ್ಯುದಯ ಅಂದ್ರೆ ನನ್ನ ವೈಭವ ಏನಿದೆ ಅದನ್ನ ಬಿಂಬಿಸುವಂತ ಶ್ಲೋಕಗಳು, ವಾಕ್ಯಗಳು ಎಲ್ಲ ಇತ್ತು ಆ ಸ್ತೋತ್ರದಲ್ಲಿ. ಇಂಥ ಸ್ತೋತ್ರವನ್ನ ಮಾಡಿದ್ದು ಸಯೇಷ ಮದನುಗ್ರಹ, ಇದು ನನ್ನ ಅನುಗ್ರಹ ಅಂತ ಭಾವಿಸು. ನಿನ್ ಬಾಯಿನ ಸ್ತೋತ್ರ ಮಾಡಿದ್ಯಲ್ಲ, ಆ ಸ್ತೋತ್ರ ಮಾಡ್ಲಿಕ್ಕೆ ನಿನಗ್ ಬುದ್ಧಿ ಕೊಟ್ಟವ್ರು ಯಾರು? ಆ ಶಬ್ದಗಳನ್ನು ಹೊಳಿಸಿದ್ ಯಾರು? ಅದನ್ ಬಾಯಿಂದ ಹೊರಗಡೆ ಬಂದಿದ್ ಹೇಗೆ? ಎಲ್ಲದು ನನ್ನ ಅನುಗ್ರಹ, ಸಯೇಷ ಮದನುಗ್ರಹ ಅಂತ ದೇವ್ರು ಹೇಳ್ತಾನೆ ಬ್ರಹ್ಮದೇವರಿಗೆ. ಇದು ಒಂದು. ಯದ್ವಾ ತಪಸಿ, ಏನ್ ತಪಸ್ ಮಾಡಿದೆ 1000 ವರ್ಷಗಳ ಕಾಲ, ಅದು ನನ್ನ ಅನುಗ್ರಹ, ಸಯೇಷ ಮದನುಗ್ರಹ, ಅದು ನನ್ನ ಅನುಗ್ರಹ.
ನಿಷ್ಠಾಚ, ನೀನೇನ್ ಭಕ್ತಿ ಮಾಡ್ದೆ, ಸಯೇಷ ಮದನುಗ್ರಹ, ಅದು ನನ್ನ ಅನುಗ್ರಹ. ಅಂದ್ರೆ ಬ್ರಹ್ಮದೇವರು ಏನ್ ತಿಳಿಸಿದ್ರು, ನೀನ್ ಏನ್ ವ್ಯಾಪಾರಗಳನ್ನ ಮಾಡಿದೆ ಅದು ಸ್ತೋತ್ರ, ಭಕ್ತಿ, ತಪಸ್ಸು, ಅದೆಲ್ಲ ನಿನ್ನಿಂದಲ್ಲ, ಅದ್ ನನ್ನ ಅನುಗ್ರಹದಿಂದ ನೀನ್ ಮಾಡಿದ್ದು, ಅದಕ್ಕೆ ನಾನು ನಿನಗೆ ದರ್ಶನ ಕೊಟ್ಟಿದ್ದೀನಿ. ಅದರಿಂದ ಅಹಂಕಾರ ಪಡ್ಲಿಕ್ಕೆ ಹೋಗೋದೇ ಬೇಡ. ನಿನ್ನಿಂದ ಅದು ಸಾಧ್ಯ ಆಗಲ್ಲ, ನಾನೇ ಅನುಗ್ರಹ ಮಾಡಿದ್ದೀನಿ ಅಂತ. ಅದ್ ಹೇಗ್ ಸಾಧ್ಯ ಅನ್ನೋದಕ್ಕೆ ವಿವರಣೆ ಕೊಟ್ಟಿದ್ದಾರೆ ಇಲ್ಲಿ ಟಿಪ್ಪಣಿಲಿ, ವಿಜಯಧ್ವಜ ತೀರ್ಥರ ವಿವರಣೆ. ಒಂದ್ ನಿಮಿಷ. ಕಥವಾಕ್ಯ ಪ್ರಬಂಧೆ ಇತಿ ಧಾತೋ ಸ್ತೋತ್ರ ಲಕ್ಷಣ ವಾಕ್ಯ ಪ್ರಬಂಧ ಕಥಾ ಅಂತ ಇದೊಂದು ಒಳ್ಳೆ ವಿಷಯ ಹೇಳ್ತಾರೆ. ನಾವೆಲ್ಲ ಈ ದೇವರ ಕಥೆ ಹೇಳೋದು, ಕೃಷ್ಣನ್ ಕಥೆ, ರಾಮನ್ ಕಥೆ, ನರಸಿಂಹನ ಕಥೆ. ಏನ್ ಕಥೆ ಅಂದ್ರೇನು? ಶಾಸ್ತ್ರದಲ್ಲಿ ಕಥೆ ಅನ್ನೋದಕ್ಕೆ ಒಂದು ಅರ್ಥ ಇದೆ. ಯಾವ ತರ ಕಥೆ ಅಂದ್ರೆ, ಶಾಸ್ತ್ರದಲ್ಲಿ ಕಥೆ ಅಂದ್ರೆ ವಾದ ವಿವಾದ ಅಂತ ಹೇಳ್ತೀವಿ. ಗುರು ಶಿಷ್ಯರಿಗೆ, ವಾದಿ ಪ್ರತಿವಾದಿಗಳಿಗೆ, ಇನ್ಯಾರೋ ವಿತಂಡವಾದ ಮಾಡುವ ಜೊತೆಗೆ, ಇದೆಲ್ಲದಕ್ಕೂ ಕಥೆ ಕಥೆ ಅಂತ ಕರೀತಾರೆ. ಸಾಮಾನ್ಯವಾದ ಶಬ್ದ. ಅನೇಕ ವಿದ್ವಾಂಸರು ಸೇರಿ ನಡೆಸುವಂತ ಒಂದು ಚರ್ಚೆ, ಅದಕ್ಕೆ ಕಥಾ ಅಂತ ಕರೀತಾರೆ ಸಂಸ್ಕೃತ. ಈಗ ನಮ್ಗೆ ಆ ಕಥಾ ಅನ್ನೋದು ಬೇರೆ ಬೇರೆ ಅರ್ಥದಲ್ಲಿ ಬಂದ್ಬಿಟ್ಟಿದೆ. ಕಥೆ ಅಂದ್ರೆ ಬೇರೆನೆ ಅರ್ಥ. ಸಾಮಾನ್ಯವಾಗಿ ಕಥಾ ಅಂದ್ರೇನು, ವಾಕ್ಯ ಪ್ರಬಂಧ ಅಂತ ಅರ್ಥ. ಇನ್ನು ಕಥಾ ಲಕ್ಷಣದಲ್ಲಿ ಜಯತೀರ್ಥರು ಅದಕ್ಕೆ ಟೀಕೆ ಬರೀತಾ ವಿವರಣೆ ಮಾಡಿದ್ದಾರೆ. ವಾಕ್ಯ ಪ್ರಬಂಧ ಕಥಾ, ಅನೇಕ ವಿದ್ವತ್ಕರ್ತೃಕ ವಿಚಾರಗೋಚರ ವಾಕ್ಯ ಪ್ರಬಂಧ ಕಥಾ ಅಂತ ಕಥಾ ಲಕ್ಷಣ, ಕಥೆ ಬಗ್ಗೆ ಹೇಳ್ತಾರೆ. ಇಲ್ಲಿ ಕಥೆ ಅಂದ್ರೆ ಇಲ್ಲಿ ವಿಜಯಧ್ವಜ ತೀರ್ಥರು ಹೇಳಿದ್ದು ವಾಕ್ಯ ಪ್ರಬಂಧ, ಒಂದಿಷ್ಟು ವಾಕ್ಯಗಳ ಗುಂಪಿಗೆ ಕಥೆ ಅಂತಾರೆ. ಹೀಗೆ ಬ್ರಹ್ಮದೇವರು ಕಥೆ ಮಾಡಿದ್ರೀಗ. ಏನ್ ಕಥೆ ಮಾಡಿದ್ರು? ಸ್ತೋತ್ರ ಲಕ್ಷಣ. ಸ್ತೋತ್ರ, ಸುಮ್ನೆ ವಾಕ್ಯ ಜೋಡಿಸ್ಲಿಲ್ಲ, ಅಲ್ಲಿ ಸ್ತೋತ್ರ ಇದೆ, ದೇವರ ಗುಣಗಾನ ಇದೆ. ಆ ಗುಣಗಳನ್ನ ಹೇಳುವಂತಹ ಒಂದಿಷ್ಟು ವಾಕ್ಯಗಳನ್ನ ಜೋಡಿಸಿದ್ದಾರೆ. ಇದನ್ನೇ ಕಥೆ ಅಂತ ಕರೆದಿರೋದಿಲ್ಲ. ಈ ಕಥೆ ಮಾಡ್ಬೇಕು ಅಂದ್ರೆ ಇದು ಸುಮ್ನೆ ಅಲ್ಲ. ಈ ಕಥೆ ಚೆನ್ನಾಗಿ ಒಂದು ಉತ್ಕರ್ಷ ಪಡಿಬೇಕಲ್ಲ, ಒಳ್ಳೆ ರೀತಿ ಸ್ತೋತ್ರ ಆಗ್ಬೇಕಲ್ಲ. ಅದಾಗಬೇಕು ಅಂದ್ರೆ ಅದೆಲ್ಲ ವಾಗೀಂದ್ರಿಯದ ವ್ಯಾಪಾರ ಬೇಕು. ಮಾತು ಮುಖ್ಯ, ಮನಸ್ಸು ಮುಖ್ಯ. ಮಾತು ಮನಸ್ಸು ಸರಿ ಇಲ್ಲ ಅಂದ್ರೆ ಸ್ತೋತ್ರ ಹೇಗ್ ಬರುತ್ತೆ? ಅದನ್ನ ಅಂಥ ಸ್ತೋತ್ರ ಮಾಡಿದ್ಯಾ ನೀನು ಬ್ರಹ್ಮದೇವ. ಹಾಗಾಗಿ ನಿನಗೆ ಆ ಮಾತಿನಲ್ಲಿ, ಆ ಮನಸ್ಸಿನಲ್ಲಿ ನಾನೇ ನಿಂತ ಅನುಗ್ರಹ ಮಾಡಿರೋದು. ಆದ್ರಿಂದ ಒಳ್ಳೆ ವಿಷಯದ ಕಡೆ ನಿನ್ನ ಪ್ರವೃತ್ತಿ ಆಯ್ತು, ಇಲ್ಲ ಕೆಟ್ಟದ ವಿಷಯದ ಕಡೆ ಆಗ್ಬೋದಿತ್ತಲ್ಲ. ನಮ್ಮ ಇಂದ್ರಿಯಗಳೆಲ್ಲ ಸರಿಯಾದ ವಿಷಯ ಕಡೆ ಹೋಗ್ಬೇಕು ಅಂದ್ರೆ ದೇವರ ಅನುಗ್ರಹ ಇರ್ಬೇಕು ಅಂತ. ಸಯೇಷ ಮದನುಗ್ರಹ, ಇದೆ ನನ್ನ ಅನುಗ್ರಹ ಅಂದ್ರೆ. ನಿನ್ನ ಮಾತಿನಿಂದ ಸರಿಗ್ ಹೇಳಿದ್ಯಲ್ಲ, ಸರಿಗ್ ಸ್ತೋತ್ರ ಮಾಡಿದ್ಯಲ್ಲ, ಶಬ್ದ ಸರಿಗ್ ಹೇಳಿದ್ಯಲ್ಲ, ಬಾಯ್ಬಿಟ್ಟು ಮನಸ್ಸಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಲ್ಲ, ಎಲ್ಲ ನನ್ನ ಅನುಗ್ರಹ. ಪ್ರತಿಯೊಂದು ಇಂದ್ರಿಯಗಳು ನನ್ನ ಅಧೀನ ಅಂತ ದೇವರು ತಾನು ಹೇಳಿದ್ವರೆಗೆ. ಯೋ ವಾಚಿ ತಿಷ್ಠನ್ ಯೋ ಮನಸ್ಸಿ ತಿಷ್ಠನ್ ಇತ್ಯಾದೇಹೇ ಅಂತ ಒಂದು ವೇದ ವಾಕ್ಯ ಪ್ರಮಾಣ ಕೊಟ್ರು. ಒಂದ್ ಸುಮ್ನೆ ತೋರಿಸಿದ್ದು ನಿಮ್ಗೆ ಆ PDF ಪೇಜ್ಗಳಲ್ಲಿ ನೋಡ್ಬೋದು. ಎಷ್ಟು ಇದೆ ಅದು ಅಂದ್ರೆ ಮಂತ್ರಗಳು. ಭಗವಂತ ಎಲ್ಲಿಲ್ಲ ಅಂತ ಶತಪಥ ಬ್ರಾಹ್ಮಣ ಅಂತ ಒಂದು ಬ್ರಾಹ್ಮಣ ಗ್ರಂಥ. ಮಂತ್ರ ಬ್ರಾಹ್ಮಣಯೋರು ವೇದ ನಾಮಧೇಯಂ ಅಂತ. ವೇದ ಅಂದ್ರೆ ಯಾವ್ದಕ್ ಕರಿತೀವಿ ಅಂದ್ರೆ ಮಂತ್ರ ಮತ್ತೆ ಬ್ರಾಹ್ಮಣ. ವೇದದ 4 ವಿಭಾಗ ನೋಡ್ತೀವಲ್ಲ, ಸಂಹಿತ, ಆರಣ್ಯಕ, ಬ್ರಾಹ್ಮಣ, ಉಪನಿಷತ್ ಅಂತ ಕರಿತೀವಲ್ಲ. ಅಲ್ಲಿ ಬ್ರಾಹ್ಮಣ ಗ್ರಂಥಗಳು ಅಂತ ಇದೆ. ಅದೆಲ್ಲ ಕರ್ಮಕಾಂಡದ ಬಗ್ಗೆ ಹೆಚ್ಚು ವಿಚಾರವನ್ನ ಚೆಲ್ಲುತ್ತೆ. ಕರ್ಮಕಾಂಡದ ಬಗ್ಗೆ ಅದರಲ್ಲಿ ಈ ತರದ ವಿಷಯಗಳು ಇದೆ. ಶತಪಥ ಬ್ರಾಹ್ಮಣ ಅಂತ ಅದ್ರ ಹೆಸರು. ಬ್ರಾಹ್ಮಣ ಗ್ರಂಥ ಈಗಲೂ ಸಿಗತ್ತೆ, ಪುಸ್ತಕಗಳೆಲ್ಲ ಸಿಗತ್ತೆ. ಶತಪಥ ಬ್ರಾಹ್ಮಣ, ಗೋಪಥ ಬ್ರಾಹ್ಮಣ, ಈ ತರ ಅನೇಕ ಗ್ರಂಥಗಳು. ಇದೆಲ್ಲ ಯಾಕೆ ಮುಖ್ಯ ಅಂದ್ರೆ, ಈಗ ವಾಯುದೇವರು ಈಗ ಆಚಾರ್ಯರಾಗಿ ಬಂದ್ರು, ಮಧ್ವಾಚಾರ್ಯರಾಗಿ, ವಾಯುದೇವರೇ ಭೀಮಸೇನ್ ದೇವರು. ಇದಕ್ಕೆಲ್ಲ ಏನೇನ್ ಪ್ರಮಾಣ? ವೇದ ಪ್ರಮಾಣ. ವೇದವ ಎಲ್ಲಿ ಋಗ್ವೇದ ಮಂತ್ರ ಸಂಹಿತಾ ಭಾಗ ತೆಗೆದ್ರೆ ಸಿಗದೆ ಇರ್ಬೋದು, ಬ್ರಾಹ್ಮಣ ಭಾಗಗಳಲ್ಲಿ ಇರುತ್ತೆ. ಅಲ್ಲೆಲ್ಲ ಅದು ಗದ್ಯ ತರ ಇರುತ್ತೆ. ಅದು ಗದ್ಯ. ಆ ಗದ್ಯದಲ್ಲಿ ಹೇಳಿರ್ತಾರೆ ಇಂಥವ್ರು ಈಗ ಅವತಾರ ಮಾಡ್ತಾರೆ, ಹಾಗೆ ಹೇಗೆ ಅಂತಾರ. ಈ ತರ ಬ್ರಾಹ್ಮಣ ಗ್ರಂಥಗಳನ್ನು ಕೋಟ್ ಮಾಡೋದು ತುಂಬಾ ಇರುತ್ತೆ. ಅದು ಅಷ್ಟು ಸಿಗಲ್ಲ ಕೆಲವು ಬ್ರಾಹ್ಮಣ ಗ್ರಂಥಗಳು. ಅದನ್ನ ಅನೇಕ ಜ್ಞಾನಿಗಳ ವಿಷಯದಲ್ಲಿ ಕೋಟ್ ಮಾಡೋದಿರುತ್ತೆ. ಅಲ್ಲಿ ಆಚಾರ್ಯರ ಬಗ್ಗೆ ವಿಶೇಷವಾಗಿದೆ, ಜೊತೆಗೂ ಇದೆ ಆಚಾರ್ಯರಿಗೆ ಸಮಾನರಾದವರು ಒಟ್ಟು. ಅಂತೂ ಈ ಬ್ರಾಹ್ಮಣ ಗ್ರಂಥಗಳಲ್ಲಿ ಇಲ್ಲಿ ಶತಪಥ ಬ್ರಾಹ್ಮಣ ಗ್ರಂಥ ಬಂದಾಗ ಈ ಗ್ರಂಥದ ಮಾತನ್ನ ವಿಜಯಧ್ವಜ ತೀರ್ಥರು ಒಂದು ಉಲ್ಲೇಖ ಮಾಡಿದ್ದಾರೆ. ಏನಂತ? ಯೋ ವಾಚಿ ತಿಷ್ಠನ್ ಯೋ ಮನಸ್ಸಿ ತಿಷ್ಠನ್. ಯಾರು ಮಾತಿನಲ್ಲಿ ಇರ್ತಾನೋ, ಇದ್ದು ಅನುಗ್ರಹ ಮಾಡ್ತಾನೋ, ಯಾರು ಮನಸ್ಸಿನಲ್ಲಿ ಇದ್ದು ಅನುಗ್ರಹ ಮಾಡ್ತಾನೋ ಅಂತ 2 ವಾಕ್ಯ ಕೊಟ್ಟಿದ್ದಾರೆ. ಈ ವೇದ ವಾಕ್ಯಗಳೇ ನಮಗೆ ಪ್ರಮಾಣ. ಯಾವುದ್ರಲ್ಲಿ ಪ್ರಮಾಣ ಅಂದ್ರೆ ಎಲ್ಲಾ ಕಡೆ ದೇವ್ರು ಇರ್ತಾರೆ.
ಬೃಹದಾರಣ್ಯಕೋಪನಿಷತ್ತಿನಲ್ಲೂ ಒಂದು ಮಾತು ಬಂದಿದೆ ಅಂತ. ಇಲ್ಲಿ PDF ಪೇಜ್ ಫೈಲ್ ಏನ್ ಕಳಿಸಿದ್ರೆ ಅದರಲ್ಲಿದೆ, ಗಮನಿಸಿ. ಯಃ ಪ್ರಾಣೇ ತಿಷ್ಠನ್ ಪ್ರಾಣಾದಂತರೋ ಯಂ ಪ್ರಾಣೋ ನ ವೇದ ಯಸ್ಯ ಪ್ರಾಣ ಶರೀರಂ ಯಃ ಪ್ರಾಣಮಂತರೋ ಯಮಯತಿ ಏಷತ ಆತ್ಮ ಅಂತರ್ಯಾಮಿ ಅಮೃತಃ. ಈ ಆತ್ಮ ಇದರಲ್ಲ ಅವನ ಅಂತರ್ಯಾಮಿ, ಎಲ್ಲಾ ಕಡೆ ಇರ್ತಾನೆ ದೇವರು. ಅವನು ಪ್ರಾಣನಲ್ಲಿ ಇರ್ತಾನೆ, ಪ್ರಾಣನೇ ಅವನಿಗೆ ಶರೀರ, ಪ್ರಾಣ ಪ್ರೇರಣೆ ಮಾಡೋದು ಅವನೇ. ಹಾಗೆ ಮಾತಿನಲ್ಲಿರ್ತಾನೆ, ಕಣ್ಣಿನಲ್ಲಿರ್ತಾನೆ, ಯಕ್ ಚಕ್ಷುಷಿ ತಿಷ್ಠನ್ ಅಂತ. ಹೀಗೆ ಶತಪಥ ಬ್ರಾಹ್ಮಣ ಈ ಉಪನಿಷತ್ತುಗಳಲ್ಲೆಲ್ಲ ವಿಶೇಷವಾಗಿ ಬಂದಿದೆ. ಅದರ ವಾಕ್ಯಗಳನ್ನು ಒಂದೊಂದೇ ಉದಾಹರಿಸಿದ್ದಾರೆ. ಅಷ್ಟು ವಾಕ್ಯ ನಮಗೆ ಹೇಗೆ ಗ್ರಾಹ್ಯ, ಹೇಗೆ ಅರ್ಥ ಮಾಡ್ಕೊಳ್ಳೋದು ಅದನ್ನ ಅಂದ್ರೆ ಸುಲಭವಾಗಿ ಎಲ್ಲೆಲ್ಲಿ ಇರ್ತಾನೆ ಭಗವಂತ ಅಂತ ಒಂದು ಹೇಳ್ತಾ ಹೋಗಿದ್ದಾರೆ. ಅದ್ ಸಾಕು ನಮ್ಗೆ. ಇದು ಪೂರ್ತಿ ಒಂದೇ ಸ್ಟೈಲ್ ನಲ್ಲಿ ಇರುತ್ತೆ ವಿವರಣೆ. ಒಂದು ಪೃಥಿವ್ಯಾಂ ತಿಷ್ಠನ್, ಭೂಮಿಯಲ್ಲಿದ್ದಾನೆ, ನೀರಿನಲ್ಲಿದ್ದಾನೆ, ಅಪ್ಸು ತಿಷ್ಠನ್, ಅಪ್ಸು ಅಂದ್ರೆ ನೀರು, ಅಗ್ನೌ ಅಗ್ನಿಯಲ್ಲಿದ್ದಾನೆ, ಆಕಾಶದಲ್ಲಿದ್ದಾನೆ, ವಾಯುವಿನಲ್ಲಿದ್ದಾನೆ, ಸೂರ್ಯನಲ್ಲಿದ್ದಾನೆ, ಚಂದ್ರ ತಾರಕ ಚಂದ್ರ ನಕ್ಷತ್ರಗಳಲ್ಲಿ ತಿಷ್ಠನ್ ಇದ್ದಾನೆ, ಮತ್ತೆ ದಿಕ್ಕುಗಳಲ್ಲಿದ್ದಾನೆ, ವಿದ್ಯುತ್ ಮಿಂಚಿನಲ್ಲಿದ್ದಾನೆ, ಸ್ತನಯಿತ್ನು, ಸ್ತನಯಿತ್ನು ಅಂದ್ರೆ ಶಬ್ದ ಮಾಡುವಂತ ಮೇಘ, ಮೋಡ, ಆ ಸ್ತನಯಿತ್ನು ಅಂತ ಕರೀತಾರೆ ಅದಕ್ಕೆ, ಆ ಮೋಡದಲ್ಲಿದ್ದಾನೆ. ಹೀಗೆ ಯಹ ಸರ್ವೇಶು ಲೋಕೇಶು ತಿಷ್ಠನ್, ಎಲ್ಲಾ ಲೋಕಗಳಲ್ಲಿ ಇದ್ದಾನೆ. ಯಹ ಸರ್ವೇಶು ವೇದೇಶು ತಿಷ್ಠನ್, ಎಲ್ಲಾ ವೇದಗಳಲ್ಲಿದ್ದಾನೆ, ಎಲ್ಲ ಯಜ್ಞಗಳಲ್ಲಿದ್ದಾನೆ, ಎಲ್ಲ ಭೂತಗಳಲ್ಲಿದ್ದಾನೆ. ಪ್ರಾಣ, ಮಾತು, ಕಣ್ಣು, ಕಿವಿ, ಮನಸ್ಸು, ಮತ್ತೆ ತ್ವಕ್ ತ್ವಗೀಂದ್ರಿಯ, ತೇಜಸ್ಸು, ಕತ್ತಲನಲ್ಲಿದ್ದಾನೆ, ರೇತಸ್ಸಿನಲ್ಲಿದ್ದಾನೆ, ಆತ್ಮನಲ್ಲಿದ್ದಾನೆ. ಅದೃಷ್ಟೋ ದ್ರಷ್ಟ, ಅಶ್ರುತ ಶ್ರೋತ, ಅಮಂತೋ ಅಮತೋ ಮಂತ, ಅವಿಜ್ಞಾತೋ ವಿಜ್ಞಾತ. ಹೀಗೆ ಅಲ್ಲಿ ಭಗವಂತ ಶ್ರೋತೃ ಅಲ್ಲ, ಕೇಳ್ತಾನೆ ಕೇಳಲ್ವಂತೆ, ಜ್ಞಾನ ಇದೆಯಂತೆ ಜ್ಞಾನ ಇಲ್ವಂತೆ, ನೋಡ್ತಾನಂತೆ ನೋಡಲ್ವಂತೆ. ಹಿಂಗೆ ಈ ತರ ಈ ಅಷ್ಟು ಏನು ಉದಾಹರಿಸಿದಾರ ಎಲ್ಲಾ ಮಾತುಗಳ ವಿಷಯ ಇಷ್ಟು. ಈ ಎಲ್ಲಾ ಕಡೆ ಇದ್ದು ದೇವರು ತಾನು ಪ್ರೇರಣೆ ಮಾಡ್ತಾನೆ. ಅವನು ಪ್ರೇರಣೆ ಮಾಡದೇ ಇದ್ರೆ ಅದ್ ಯಾವುದು ಕೆಲಸ ಮಾಡಲ್ಲ. ಇದು ವೇದದಲ್ಲೇ ಸಿದ್ಧ ಈ ತರದ ವಿಷಯ. ಆದ್ಮೇಲೆ ಬ್ರಹ್ಮದೇವರ ಒಳಗಡೆನು ಅವರ ಮಾತಿನಲ್ಲಿರ್ತಾನೆ, ಅವರ ಮನಸ್ಸಿನಲ್ಲಿರ್ತಾನೆ, ಅವರ ದೇಹದಲ್ಲಿದ್ದಾನೆ. ಇದ್ದೇ ಪ್ರೇರಣೆ ಮಾಡಿ ಇಷ್ಟು ಸ್ತೋತ್ರ, ಇಷ್ಟು ಭಕ್ತಿ ಎಲ್ಲ ತಾನು ಉಂಟು ಮಾಡಿದ್ದಾನೆ ಅವರ ಮುಖಾಂತರ. ಇದು ನಮಗೆ ಪ್ರಮಾಣ ಅಂತ ವಿಜಯಧ್ವಜ ತೀರ್ಥರು ಎಲ್ಲಾ ವಾಕ್ಯಗಳನ್ನ ಪ್ರಮಾಣವಾಗಿ ಕೊಟ್ಟಿದ್ದಾರೆ. ದಿಕ್ಸೂಚಿಯಾಗಿ ಒಂದೆರಡು ಕೊಟ್ಟಿದ್ದಾರೆ, ನಾವು ಮುಂದೆಲ್ಲ ಇಟ್ಕೊಳ್ಬೇಕು ಈ ವಾಕ್ಯಗಳನ್ನ. ಅದನ್ನ ನೀವು ಇಲ್ಲಿ PDF ಫೈಲ್ ಅಲ್ಲಿ ನೋಡ್ಬಹುದು. ಇಷ್ಟಾದ್ಮೇಲೆ ಇದೊಂದು ಹೇಳ್ತಾರೆ ಮುಂದೆ ಪರಮಾತ್ಮ 39ನೇ ಶ್ಲೋಕಕ್ಕೆ ಬಂದಾಗ, ಬ್ರಹ್ಮದೇವರು ಇಷ್ಟೆಲ್ಲ ಪಾಪ ಸ್ತೋತ್ರ ಮಾಡಿದ್ರಲ್ಲ, ಇದೇನ್ ಫಲ ಅಂತ ಹೇಳ್ತಾ, ಕಥಾಪಿ ಸ್ತೋತ್ರ ಲಕ್ಷಣ ನ ಪ್ರಹೇಲಿಕ ಬಾಲಪ್ರಿಯ ಇತಿ ಭಾವೇನ ಮುಕ್ತಂ ಸ್ಫುಟಯತಿ. ಪ್ರಹೇಲಿಕಾಗಳು ಅಂತ ಬರುತ್ತೆ ಸಂಸ್ಕೃತದಲ್ಲಿ. ಪ್ರಹೇಲಿಕ ಅಂದ್ರೆ ಈ ಒಗಟುಗಳ ತರ, ಒಗಟುಗಳು ಅಂತ ಹೇಳ್ತೀವಿ, ಅದನ್ನ ಪ್ರಹೇಲಿಕ ಅಂತ ಕರೀತಾರೆ. ಅದ್ ಹೇಳ್ತೀವಲ್ಲ, ಈ ಮರಕ್ಕೆ ಈ ಪೈನಾಪಲ್ ಹಣ್ಣಿದೆಯಲ್ಲ, ಅದಕ್ ಬರ್ತಾ ಒಂದು ಹೇಳ್ತಾರೆ ಏನಂದ್ರೆ, ಮರದ ಮೇಲೆ ಹಣ್ಣಿದೆ, ಹಣ್ಣಿನ ಮೇಲೆ ಮರ ಇದೆ, ಅದು ಯಾವ್ದು ಹಣ್ಣು ಅಂತ, ಅದು ಪೈನಾಪಲ್ ಅಂತ ಅರ್ಥ. ಅದು ಹೆಂಗ್ ತಿರುಗಿಸಿದ್ರು ಆ ಪೈನಾಪಲ್ ಅನ್ನ, ಅದು ಪೈನಾಪಲ್ ಮೇಲೆ ಆ ಮರದ ಭಾಗ ಇರುತ್ತಲ್ಲ, ಅಂದ್ರೆ ಎಲೆಗಳಿರುತ್ತಲ್ಲ, ಎಲೆ ಮೇಲೆ ಹಣ್ಣು, ಹಣ್ಣಿನ ಮೇಲೆ ಎಲೆ ಅನ್ನೋ ತರ, ಆ ತರ ಒಂದು ಒಗಟು ಸಂಸ್ಕೃತದಲ್ಲಿ ಹೇಳ್ತಾರೆ. ಅದ್ ಹಿಂಗ್ ತಿರುಗಿಸಿದ್ರು ಹಾಗೆ, ಹಂಗ್ ತಿರುಗಿಸಿದ್ರು ಎರಡೂ ಸರಿ ಹೋಗುತ್ತೆ, ಅದು ಪೈನಾಪಲ್ ಅಂತ. ಒಗಟಾದ ಮಾತುಗಳು ಸುಮಾರು ಇರುತ್ತೆ, ನಾವು ಕೇಳಿರ್ತೀವಿ, ಅದನ್ನ ಪ್ರಹೇಲಿಕಾಗಳು ಅಂತ ಕರೀತಾರೆ. ಅದೆಲ್ಲ ಬಾಲಪ್ರಿಯ. ಅದ ಚಿಕ್ಕ ಮಕ್ಕಳಿಗೆ ಅಂದ್ರೆ, ಚಿಕ್ಕ ಮಕ್ಕಳಿಗೆಲ್ಲ ಒಗಟ್ ಅರ್ಥ ಆಗತ್ತೆ. ಅಂದ್ರೆ ಅಜ್ಞಾನಿಗಳಿಗೆ ಬಾಲಕರು ಅಂತ ಕರೀತಾರೆ. ಅಂದ್ರೆ ಲೋಕದಲ್ಲಿರೋ ಅಜ್ಞಾನಿಗಳಿಗೆ ಪ್ರಹೇಲಿಕ, ಅದರಲ್ಲೇ ಕಾಲ ಕಳೆದ್ ಬಿಡ್ತಾರೆ. ಆ ಒಗಟು, ಆ ಕಾದಂಬರಿ, ಅದು ಇದು ಓದ್ಕೊಂಡು ಅದನ್ನೇ ಕಳೆದ್ ಬಿಡ್ತಾರೆ. ಆದ್ರೆ ಈ ಕಥೆ ಮಾಡಿದಾರಲ್ಲ ಈಗ ಬ್ರಹ್ಮದೇವರು, ಇದು ಪ್ರಹೇಲಿಕ ಅಲ್ಲ, ಇದು ಒಗಟಲ್ಲ, ಇದು ವಸ್ತುಸ್ಥಿತಿ, ಇದು ಸ್ತೋತ್ರ, ಗುಣಗಾನ, ಇದ್ದದ್ದನ್ನು ಸ್ತೋತ್ರ ಮಾಡಿದ್ದಾರೆ ಬ್ರಹ್ಮದೇವರು ಭಗವಂತನ ಬಗ್ಗೆ. ಪ್ರಹೇಲಿಕಾ ಬಾಲಪ್ರಿಯ, ಅಜ್ಞಾನಿಗಳಿಗೆ ಪ್ರಿಯವಾದ ಪ್ರಹೇಲಿಕ ಅಂತ ಇದನ್ನ ಭಾವಿಸ್ಬೇಡಿ. ಇದು ಯಾವ್ದೋ ಒಗಟು, ಅದು ಕಾದಂಬರಿ ತರ ಸ್ತೋತ್ರ ಅಂತ ಭಾವಿಸ್ಬೇಡಿ, ತುಂಬಾ ಪುಣ್ಯ ಇದೆ ಈ ಸ್ತೋತ್ರಕ್ಕೆ ಅಂತ. ಪರಮಾತ್ಮನೇ ಸ್ವಯಂ ಬ್ರಹ್ಮದೇವರು ಮಾಡಿದ ಸ್ತೋತ್ರವನ್ನ ಹೊಗಳಿ ಅದಕ್ಕೆ ಫಲವನ್ನ ಹೇಳ್ತಾನೆ. ಅದೇನು ಅನ್ನೋದನ್ನ ಮುಂದಿನ ದಿವಸ, ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣೆ. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ.